ಬಾಗುಲ್ಕೋ ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ವೆದರ್ ತುಂಬ ಚೆನ್ನಾಗಿದೆ, ಆಲ್ಮೋಸ್ಟ್ 24 ಡಿಗ್ರೀಸ್ ಇದೆ. ಸೊ ಹಾಗಾಗಿ ಸುಮ್ಮನೆ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನಿಯರ್ ಬೈ ನಾರ್ತ್ ಶಾಪಿಂಗ್ ಅಂತ ಒಂದು ಸಿಟಿ ಇದೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಇಂಡಿಯಾಗೆ ಹೋಗ್ತಾ ಇದ್ದಾರೆ, ಅವರು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಂತೆ. ಸೊ ಜಸ್ಟ್ ಆಚೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಮಕ್ಕಳೆಲ್ಲ ಆಚೆ ಸೈಕಲ್ ಆಡ್ತಾ ಇದ್ದಾರೆ. ನಾವು ಇವಾಗ ನಾರ್ತ್ ಶಾಪಿಂಗ್ ಅನ್ನೋ ಒಂದು ಪ್ಲೇಸಿಗೆ ಹೊರಟಿದ್ದೀವಿ. ನಾವಿರೋ ಪ್ಲೇಸಿಂದ ಒಂದು 20 to 25 ನಿಮಿಷ ಡ್ರೈವ್ ಆಗುತ್ತೆ ಕಾರಲ್ಲಿ ಹೋಗೋದಾದರೆ. ಹೋಗುವಾಗ ಒಳ್ಳೆ ವ್ಯೂ ಇರುತ್ತೆ, ಲೇಕ್ ವ್ಯೂ ಇದೆ, ಈ ಗ್ರೀನರಿ ಎಲ್ಲ ಸಖತ್ತಾಗಿದೆ. ಮುಂಚೆ ಎಲ್ಲ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ, ಅದು ಡಬಲ್ ಡಕ್ ಬಸ್ಸಲ್ಲಿ ಮೇಲ್ಗಡೆ ಕುತ್ಕೊಂಡ್ರೆ ಮೇಲಿಂದ ಕೆಳಗಡೆ ಇರೋದೆಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ನಾವು ನಾರ್ತ್ ಶಾಪಿಂಗ್ ರೀಚ್ ಆಗಿದ್ದೀವಿ. ಅಲ್ಲಿ ಒಂದು ಚೆರಿ ಬ್ಲಾಸಮ್ ಟ್ರೀ ಇದೆ ಅಂದ್ಬಿಟ್ಟು ನಾವು ಈ ಚರ್ಚ್ ಹತ್ರ ಬಂದ್ವಿ. ಲಾಸ್ಟ್ ಇಯರು ಕೂಡ ನಾವು ಇಲ್ಲೇ ಬಂದಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಇಯರು 1 ವೀಕ್ ಲೇಟ್ ಆಗಿ ಬಂದಿದ್ವಿ, ಹಾಗಾಗಿ ನಮಗೆ ಫ್ಲವರ್ ಎಲ್ಲ ಉದುರೋಗ್ಬಿಟ್ಟಿತ್ತು. ಈ ಇಯರು ಕೂಡ ಹಾಗೆ ಆಗಿದೆ. ಲಾಸ್ಟ್ ವೀಕೆ ಬಂದಿದ್ರೆ ಒಳ್ಳೆ ಪಿಂಕ್ ಫ್ಲವರ್ಸ್ ಕಾಣಿಸ್ತಾ ಇತ್ತು, ಇವಾಗೂ ಕೂಡ ಸ್ವಲ್ಪ ಉದುರೋಗ್ಬಿಟ್ಟಿದೆ. ಇಲ್ಲಿ ಪಾರ್ಕ್ ಇದೆ, ಚರ್ಚ್ ಹತ್ರ ಒಂದು ಪಾರ್ಕು, ಅದ್ರ ಪಕ್ಕ ಒಂದು ಗ್ರೇವ್ ಯಾರ್ಡ್ ಇದೆ. ಆ ಗ್ರೇವ್ ಯಾರ್ಡಲ್ಲಿ ಫುಲ್ ಲೈನ್ ಚೆರಿ ಬ್ಲಾಸಮ್ ಟ್ರೀಸ್ ಇದೆ. ನೀವಿವಾಗ ನೋಡ್ತಾ ಇರೋದು ಬಂದು ಚರ್ಚು. ಸೊ ಬನ್ನಿ, ನಾನು ನಿಮಗೆ ಆ ಗ್ರೇವ್ ಯಾರ್ಡ್ ಒಳಗಡೆ ಇರೋ ಚೆರಿ ಬ್ಲಾಸಮ್ ಟ್ರೀಸ್ನು ಕೂಡ ತೋರಿಸ್ತೀನಿ. ಲಾಸ್ಟ್ ಇಯರು ಇದೇ ಪ್ಲೇಸ್ಗೆ ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಬಂದಿದ್ವಿ. ಚೆರಿ ಬ್ಲಾಸಮ್ ಟ್ರೀ ಕೂಡ ಆಗ ಸೇಮ್ ಇವಾಗ ಹೇಗಿದೆಯೋ ಹಾಗೆ ಆಗಿಬಿಟ್ಟಿತ್ತು, ಯಾಕಂದರೆ ಅವಾಗೂ ಕೂಡ ನಾವು 1 ವೀಕ್ ಲೇಟಾಗಿ ಬಂದಿದ್ವಿ. ಸೊ ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರುವಾಗ ಅದೆಲ್ಲ ಜ್ಞಾಪಕ ಬರ್ತಾ ಇತ್ತು. ನಾವಿಲ್ಲೆಲ್ಲ ಓಡಾಡಿ ಫೋಟೋ ಎಲ್ಲ ತೊಗೊಂಡಿದ್ವಿ. ನೀವಿವಾಗ ನೋಡ್ತಾ ಇರೋದು ಈ ಪಿಂಕ್ ಕಲರ್ ಗಿಡ ಇದೆ ಅಲ್ಲ, ಇದೇ ಚೆರಿ ಬ್ಲಾಸಮ್ ಟ್ರೀ. ಆಲ್ರೆಡಿ ಎಲೆಗಳು ಬಂದಿದೆ ನೋಡಿ. ಇಲ್ಲ ಅಂತಂದರೆ ಇದು ಎಲ್ಲ ಪಿಂಕ್ ಆಗಿರುತ್ತೆ, ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕೆಳಗೆ ನೀವು ನೋಡ್ಬೋದು ಎಲ್ಲ ಪೆಟಲ್ಸ್ ಎಲ್ಲ ಉದುರೋಗಿದೆ. ಆಮೇಲೆ ಇಲ್ಲಿ ತುಲಿಪ್ಸ್ ಫ್ಲವರ್ ಎಲ್ಲ ಕೂಡ ಇತ್ತು, ಅದು ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಆಚೆ ಕಡೆ ನಮಗೆ ಫಾರ್ಚುನೇಟ್ಲಿ ಒಂದು ಬಿಗ್ ಚೆರಿ ಬ್ಲಾಸಮ್ ಟ್ರೀ ಕಾಣಿಸ್ತು. ಅದರ ಇನ್ನೂ ಉದುರಿರಲಿಲ್ಲ, ಎಲ್ಲ ಪಿಂಕ್ ಕಲರ್ ಫ್ಲವರ್ಸ್ ಹಾಗೇ ಇತ್ತು. ಅಲ್ಲಿ ನಾವೆಲ್ಲ ಫೋಟೋ ಸೆಷನ್ನು, ವಿಡಿಯೋ ಸೆಷನ್ನು ಎಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅದೆಲ್ಲ ಉದುರ್ತಾ ಇತ್ತು ಬೇಗ, ಫ್ಲವರ್ದು ಪೆಟಲ್ಸು. ಸೊ ಅವರಿಗೆಲ್ಲ ಅದು ಫುಲ್ ಖುಷಿ ಆಯಿತು. ಕೆಲವೊಬ್ರು ನನಗೆ ಕೇಳ್ತಾ ಇದ್ರು, ಸ್ವೀಡನ್ ವಿಂಟರ್ಸ್ ಆರ್ ಸೋ ಹಾರ್ಶ್, ಅಂದರೆ ಕೋಲ್ಡ್ ಮತ್ತು ಡಿಪ್ರೆಸ್ಸಿಂಗ್, ಡಾರ್ಕ್ ಇರುತ್ತೆ, ನೀವು ಹೇಗೆ ಸರ್ವೈವ್ ಆಗ್ತಾ ಇದ್ದೀರಾ ಅಂತ. ಈ ಥರ ಫ್ರೆಂಡ್ಸ್ ಎಲ್ಲ ಇದ್ಬಿಟ್ರೆ ಯಾವ ವಿಂಟರ್ ಹೋಗಿದ್ದೆ ಗೊತ್ತಾಗಲ್ಲ, ಹಾಗೆ ಕಳೆದ್ಬಿಡ್ತೀವಿ. ವೀಕ್ಲಿ ನಾವು ಮೀಟ್ ಮಾಡ್ತಾ ಇದ್ವಿ ವಿಂಟರ್ಸ್ ಟೈಮಲ್ಲೆಲ್ಲ. ಆಮೇಲೆ ಈ ಥರ ಬ್ಯೂಟಿಫುಲ್ ಸಮ್ಮರ್ಸ್ ನೋಡೋದಕ್ಕೆ ಎಷ್ಟು ಲಾಂಗ್ ವಿಂಟರ್ಸ್ ಬೇಕಾದರೂ ಕಾಯ್ಬೋದು ಅಲ್ವಾ, ಏನಂತೀರಾ? ಸಿಕ್ಕಾಬಟ್ಟೆ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಗ್ರೂಪ್ ಫೋಟೋ, ಕಪಲ್ ಫೋಟೋ, ಮಕ್ಕಳು ಫೋಟೋ ಎಲ್ಲ ತೊಗೊಂಡ್ಬಿಟ್ಟು ಪಕ್ಕದಲ್ಲೇ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು, ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ಲೇವರ್ ಐಸ್ ಕ್ರೀಮ್ ಸಿಗುತ್ತೆ. ಆಮೇಲೆ ಎಸೆನ್ಸ್ ಹಾಕಿರಲ್ಲ, ಲೈಕ್ ರಿಯಲ್ ಫ್ರೂಟ್ ಐಸ್ ಕ್ರೀಮ್ ಇರುತ್ತೆ.
ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ ಆ್ಯಸ್ ಯೂಶಲ್. ನನ್ನ ಹಸ್ಬೆಂಡ್ ಮ್ಯಾಂಗೋ ತೊಗೊಂಡ್ರು, ನನ್ನ ಮಗಳು ವೆನಿಲಾ ವಿತ್ ಸ್ಪ್ರಿಂಕಲ್ಸ್ ತೊಗೊಂಡ್ಳು. ಸೊ ನಾವೆಲ್ಲರೂ ಐಸ್ ಕ್ರೀಮ್ ಎಲ್ಲ ಚೂಸ್ ಮಾಡಿಕೊಂಡು ತೊಗೊಂಡು ಪಕ್ಕದಲ್ಲೇ ಲೈಕ್ ಬೆಂಚಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿಂದು ಚಿಲ್ ಮಾಡಿದ್ವಿ ಸ್ವಲ್ಪ ಟೈಮು. ಅಲ್ಲಿಂದ ನಾವು ಸೆಂಟ್ರಮಿಗೆ ಬಂದ್ವಿ. ನನ್ನ ಫ್ರೆಂಡ್ಸು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ತುಂಬ ಶಾಪ್ಸ್ ಇದೆ, ನ್ಯೂಯಾರ್ಕರು, H&M ಎಲ್ಲ ಇದೆ. ಆಮೇಲೆ ಒಂದು 2-3 ಮಾಲ್ಸು ಇದೆ. ಆಮೇಲೆ ಊಟ ಮಾಡೋದಕ್ಕೂ ಕೂಡ ರೆಸ್ಟೋರೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ, ಕಾಫಿ ಶಾಪು ಎಲ್ಲ. ಸೊ ಅಲ್ಲಿಗೆ ನಾವು ಇವಾಗ ಬಂದಿದ್ದೀವಿ. ಮೊದಲಿಗೆ ನ್ಯೂಯಾರ್ಕರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಟ್ಟೆಗಳೆಲ್ಲ ತುಂಬ ರೀಸನಬಲ್ ಆಗಿರುತ್ತೆ ಕಂಪೇರ್ಡ್ ಟು ಅದರ್ ಶಾಪ್ಸ್ ಸ್ವೀಡನ್ನಲ್ಲಿ. ಸೊ ಹಾಗಾಗಿ ಜಾಕೆಟ್ಸ್ ಎಲ್ಲ ಚೆಕ್ ಮಾಡಬೇಕಿತ್ತಂತೆ ನನ್ನ ಫ್ರೆಂಡ್ಗೆ, ಅಲ್ಲಿ ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆಲ್ಲ ಇರಲ್ಲ, ಜಸ್ಟ್ ಮೆನ್ಸ್ ಮತ್ತು ಲೇಡೀಸ್ಗಷ್ಟೇ ಇರುತ್ತೆ ಬಟ್ಟೆಗಳು. ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ವೀಡನಲ್ಲಿ ಬಟ್ಟೆಗಳು ಎಷ್ಟು ಬೋರಿಂಗ್ ಇರುತ್ತೆ ಅಂದರೆ, ಕಲರ್ಸು ಕೂಡ ಬ್ಲಂಟ್ ಕಲರ್ಸ್, ಬ್ಲ್ಯಾಕು, ವೈಟು, ಗ್ರೇ, ಇವಾಗ ಸ್ವಲ್ಪ ಪಿಂಕ್ ಕಲರ್ ಕಾಣಿಸ್ತಾ ಇದೆ ನನಗೆ. ಬರೀ 3 ಕಲರ್ ನನಗಂತೂ ನೋಡಿ ಬೋರ್ ಹೊಡೆದ್ಬಿಡುತ್ತೆ. ಸೊ ನಾನು ಸ್ವೀಡನಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದೇ ಇಲ್ಲ. ನಾನು ಏನೇ ಬಟ್ಟೆಗಳು ತೊಗೊಂಡು ಬಂದರೂ ಇಂಡಿಯಾದಿಂದನೇ ತೊಗೊಂಡು ಬರ್ತೀನಿ. ಎಷ್ಟು ಬ್ರೈಟ್ ಕಲರ್ಸು, ಎಲ್ಲ ಕಲರ್ಸು ಸಿಗುತ್ತೆ ನಮ್ಮ ಇಂಡಿಯಾದಲ್ಲಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಜಾಕೆಟ್ಸ್ ಎಲ್ಲ, ಇವಾಗ ವಿಂಟರ್ ಜಾಕೆಟ್ಸ್ ಎಲ್ಲ ಇವಾಗ ಆಫರಲ್ಲಿ ಇಟ್ಬಿಟ್ಟಿರ್ತಾರೆ, ಸಮ್ಮರ್ ಅಲ್ವಾ ಹಾಗಾಗಿ. ಸೊ ಬೇಕಿದ್ರೆ ನಾವು ಇವಾಗೇ ತೊಗೊಂಡ್ಬಿಟ್ಟು ನೆಕ್ಸ್ಟ್ ವಿಂಟರ್ಗೆ ಇಡ್ಬೋದು. ಇವಾಗ ಸಮ್ಮರ್ ಬಟ್ಟೆಗಳೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ. ನಾವು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ನಂತರ H&Mಗೆ ಹೋಗಿ ಅಲ್ಲಿ ಸ್ವಲ್ಪ ಚೆಕ್ ಮಾಡಿದ್ವಿ. ಅಲ್ಲಿ ಏನಂತ ಒಳ್ಳೆ ಕಲೆಕ್ಷನ್ಸ್ ನನಗೆ ಕಾಣಿಸ್ಲಿಲ್ಲ. ಸೊ ಅದಾದ ನಂತರ ಊಟದ ಟೈಮ್ ಆಯಿತು ಅಂದ್ಬಿಟ್ಟು ಊಟ ಮಾಡೋಣ ಅಂತ ನಾವು ಚೆಕ್ ಮಾಡಿದ್ವಿ. ಇಲ್ಲಿ ಏನೋ ಮಾಡ್ತಾಯಿದ್ರು, ಏನು ಅಂತ ನಮಗೆ ಅರ್ಥ ಆಗಲಿಲ್ಲ. ಚೆನ್ನಾಗೆ ಇನ್ನೂ ಅಷ್ಟು ಇರಲ್ಲನಲ್ವಾ ವಿಂಟರು, ಆ ಟೈಮಲ್ಲಿ ಅದು ಚೆನ್ನಾಗಿ. ನಾವೊಂದು 4 ಜನ ಸಬ್ವೆಗೆ ಬಂದ್ವಿ. ಸಬ್ವೆನಲ್ಲಿ ಸಬ್ ತಿನ್ನೋದಕ್ಕೆ ಅಂದ್ಬಿಟ್ಟು. ಇನ್ನು ಮಿಕ್ದವರೆಲ್ಲ ಮೆಕ್ಡಿಗೆ ಹೋದರು ಬರ್ಗರ್ ತಿನ್ನೋದಕ್ಕೆ. ಸಬ್ವೆನಲ್ಲಾದರೆ ನಮಗೆ ಬೇಕಿರೋ ಬ್ರೆಡ್ ಚೂಸ್ ಮಾಡ್ಬೋದು, ಬೇಕಿರೋ ವೆಜಿಟೇಬಲ್ಲು, ಸಾಸು, ಚೀಸು ಎಲ್ಲ ನಮಗೆ ಏನು ಬೇಕೋ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ನನಗೆ ಇಲ್ಲಿ ಇಷ್ಟ ಆಗುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾವು ಮಾಲಲ್ಲಿ ಸುತ್ತಾಡಿದ್ವಿ. ಇದು ನೀವು ನೋಡ್ತಾ ಇರೋದು ಬಂದು ಮಾಲು ನಿಯರ್ ಬೈ ಇರೋದು. ಅದಾದ ನಂತರ ನಾವು H&M ಮತ್ತು ಈಕೋ ಅಂತ ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ತುಂಬ ವೆರೈಟೀಸ್ ಸಿಗುತ್ತೆ. ಲಾಸ್ಟ್ ಇಯರ್ ಒಂದು ವಿಡಿಯೋನಲ್ಲಿ ನಾನು ಈ ಚಾಕ್ಲೇಟ್ಸು ಎಲ್ಲ ಅದು ಈಕೋ ಶಾಪಿಂಗ್ ಎಲ್ಲ ತೋರಿಸಿದ್ದೆ. ಸೊ ಹಾಗಾಗಿ ಈ ವಿಡಿಯೋನಲ್ಲಿ ನಾನು ಅದನ್ನು ಕವರ್ ಮಾಡಿಲ್ಲ. ಇವಾಗ ಬ್ಯಾಂಗ್ಳೂರಲ್ಲೂ H&M ಆಗಿದೆ ಅಲ್ಲ. ಹೌದಾ, ಬಟ್ ಎಲ್ಲ ಮಕ್ಳನ್ನ ತೆಗಿಬಾರ್ದು, ಬೇರೆ ಮಕ್ಳನ್ನ ತೆಗಿಬಾರ್ದು. ಎಲ್ಲ ಓಡಾಡಿ ಶಾಪಿಂಗ್ ಎಲ್ಲ ಮಾಡಿ ಟಯರ್ಡ್ ಆಗಿ ಇಲ್ಲಿ ಕುತ್ಕೋತಾ ಇದ್ದೀವಿ, ಬಿಸಿಲು ಕಾಯಿಸ್ತಾ ಕೂತಿದ್ದೀವಿ. ಸಂತು, ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀರಾ ನೀವು? ನಿಜವಾಗ್ಲೂ ವಿಡಿಯೋ ಮಾಡ್ತೀನಿ. ಮತ್ತೆ ಲೈವ್ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡಿ. ಸರಿ, ಟೀಮ್ ಬ್ರೈಡ್ ಯಾವ್ದೋ ಮದ್ವೆ ಅದದು, ಯಾರೋ ಮದ್ವೆ.
ಯಾವುದೋ ಹುಡುಗಿದು ಮದುವೆ ಇದೆ ಅನಿಸುತ್ತೆ. ಸೊ ಅವರೆಲ್ಲ ಟೀಮ್ ಬ್ರೈಡ್ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಬ್ಯಾಚುಲರೇಟ್ ಪಾರ್ಟಿ ಅನಿಸುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ರೋಡಲ್ಲಿರೋ ಟ್ರ್ಯಾಕ್ ಬಂದು ಟ್ರ್ಯಾಮ್ ಹೋಗೋದಕ್ಕೆ. ಟ್ರ್ಯಾಮ್ ಅಂದರೆ ಸ್ಮಾಲ್ ಟ್ರೈನು ರೋಡಲ್ಲೇ ಹೋಗುತ್ತೆ. ನನ್ನ ಹಳೆ ವಿಡಿಯೋಸ್ ನೀವು ನೋಡಿದರೆ ನಾನು ಟ್ರೈನು, ಬಸ್ಸು, ಟ್ರ್ಯಾಮು ಎಲ್ಲನೂ ಡೀಟೇಲಾಗಿ ತೋರಿಸಿದ್ದೀನಿ. ಇಲ್ಲಿ ನೋಡಿ ಇದು ಪೊಲೀಸ್ ಕಾರು. ನಂತರ ಈಕೋನಲ್ಲಿ ಇಲ್ಲಿ ನೋಡಿ ಇಂಡಿಯನ್ ಬ್ರೆಡ್, ಪಾಪಡ್ ಇತ್ತು, ಆಮೇಲೆ ಗರಂ ಮಸಾಲ ಎಲ್ಲ ಇತ್ತು. ಸೊ ಅಲ್ಲಿ ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.